ಕೇವಲ ಬೆಂಗಳೂರು ಭಾಗದಲ್ಲಿ ಅಷ್ಟೇ ಅಲ್ಲ, ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಕೂಡ ಗ್ಯಾಸ್ನ ಸಮಸ್ಯೆ ಉಂಟಾಗಿದೆ. ಪರಿಣಾಮ ಹಲವರು ಗ್ಯಾಸ್ ಏಜೆನ್ಸಿ ಮುಂದೆ ಸಾಲು ಸಾಲು ನಿಂತ್ಕೊಂಡ್ಬಿಟ್ಟು ಎಲ್ಲರಪ್ಪ ನಾವು ಇಷ್ಟೆಲ್ಲ ಬುಕ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಖಾಲಿ ಸಿಲಿಂಡರ್ ಹಿಡ್ಕೊಂಡು ಎಲ್ಲ ಏಜೆನ್ಸಿಗಳ ಮುಂದೆ ನಿಂತ್ಕೊಳ್ತಾ ಇದ್ದಾರೆ. ಹಾಗಿದ್ದಾಗ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ರೀತಿಯಾದಂಥ ಸಮಸ್ಯೆಯನ್ನು ಜನ ಎದುರಿಸ್ತಾ ಇದ್ದಾರೆ, ಹೋಟೆಲ್ ಮಾಲೀಕರು ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ರಿಪೋರ್ಟ್ ಇಲ್ಲಿದೆ. ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಎಮರ್ಜೆನ್ಸಿ, ಜಿಲ್ಲೆಗಳಲ್ಲೂ ಜನರ ಪರದಾಟ, ಗ್ಯಾಸ್ ಏಜೆನ್ಸಿಗಳ ಮುಂದೆ ಗ್ರಾಹಕರ ಕ್ಯೂ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಬಿಸಿ ಹೆಚ್ಚಾಗುತ್ತಲೇ ಇದೆ. ಭಾರತಕ್ಕೂ ಯುದ್ಧದ ಬಿಸಿ ತಟ್ಟಿದೆ. ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಎಮರ್ಜೆನ್ಸಿ ಶುರುವಾಗಿದೆ. ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ಗಾಗಿ ಜನ ಏಜೆನ್ಸಿಗೆ ಮುತ್ತಿಗೆ ಹಾಕಿದ್ದಾರೆ. ಗೃಹ ಬಳಕೆ ಸಿಲಿಂಡರ್ಗಾಗಿ ಏಜೆನ್ಸಿಗೆ ನುಗ್ಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 5 ದಿನಗಳಿಂದ ಆನ್ಲೈನ್ ಬುಕಿಂಗ್ ಆಗದ ಹಿನ್ನೆಲೆಯಲ್ಲಿ ಜನರು ಪರದಾಡ್ತಾ ಇದ್ದಾರೆ. ಹುಬ್ಬಳ್ಳಿ ನಗರದ ಕಾರವಾರ ರಸ್ತೆಯಲ್ಲಿರುವ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಬಳಿ ಖಾಲಿ ಸಿಲಿಂಡರ್ ಹಿಡಿದು ಬಂದ ಜನ ಏಜೆನ್ಸಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಜಾಗತಿಕ ಮಟ್ಟದಲ್ಲಿ ಯುದ್ಧ ನಡೀತಾ ಇದೆ, ಅದರ ಎಫೆಕ್ಟ್ ಭಾರತದ ಮೇಲೆ ಬೀಳ್ತಾ ಇದೆ. ಇಷ್ಟು ದಿನ ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಆಗ್ತಾ ಇತ್ತು. ಹುಬ್ಬಳ್ಳಿ ಈಗ ಏಕಾಏಕಿ ಒಂದು ಗೃಹ ಬಳಕೆಯ ಗ್ಯಾಸ್ ಒಂದು ಸಮಸ್ಯೆ ಉದ್ಭವ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದು ಇಂಡಿಯನ್ ಗ್ಯಾಸ್ ಏಜೆನ್ಸಿಗೆ ಈಗ ಜನ ಮುತ್ತಿಗೆ ಹಾಕಿರುವಂಥದ್ದು. ಇಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಒಂದು ಪ್ರತಿಭಟನೆ ಮೂಲಕ ತಮ್ಮ ಒಂದು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಅಂತ ಜನ. ಯಾಕಂದ್ರೆ ನಿನ್ನೆಯಿಂದಲೇ ಅಥವಾ 2 ದಿನಗಳ ಹಿಂದಲೇ ಒಂದು ರೀತಿಯಲ್ಲಿ ಗ್ಯಾಸನ್ನು ಬುಕ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಗ್ಯಾಸ್ ಬುಕ್ ಆಗ್ತಾ ಇಲ್ಲ. ಕಳೆದ 5 ದಿನಗಳಿಂದ ಕೂಡ ಗ್ಯಾಸ್ ಬುಕ್ ಆಗ್ತಾ ಇಲ್ಲ. ಇದರಿಂದ ಆತಂಕಗೊಂಡಿದ್ದಾರೆ ಜನ. ಸೊ ನೋಡ್ಬೋದು ಯಾವ ರೀತಿಯಾಗಿ ಮುತ್ತಿಗೆ ಹಾಕಿದ್ದಾರೆ ಅಂತ. ಒಂದು ಗ್ಯಾಸ್ ಏಜೆನ್ಸಿಗೆ ಮುತ್ತಿಗೆ ಹಾಕಿ ಮೊಬೈಲ್ ಅನ್ನ ತೋರಿಸ್ತಾ ಇದ್ದಾರೆ. ಸೊ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಸಿಬ್ಬಂದಿ ಕೂಡ ಮಾಡ್ತಾ ಇರುವಂತದ್ದು. ಕಾರವಾರ ರಸ್ತೆಯ ಒಂದು ಇಂಡಿಯನ್ ಒಂದು ಗ್ಯಾಸ್ ಏಜೆನ್ಸಿಯಲ್ಲಿ ಈ ರೀತಿಯಾಗಿ ಪರಿಸ್ಥಿತಿಗಳು ಕಂಡು ಬರ್ತಾ ಇದೆ. ಜನರನ್ನ ಮಾತಾಡ್ತಾರೆ. ಮೇಡಮ್, ಎಷ್ಟು ಗಂಟೆಯಿಂದ ವೇಟ್ ಮಾಡ್ತಾ ಇದ್ರಿ? ಯಾಕೆ ನಾವು ಬೆಳಗ್ಗೆ 11 ಗಂಟೆಯಿಂದ ವೇಟ್ ಮಾಡ್ತಾ ಇದೀವಿ ಸರ್. ನಾವು 4 ದಿವಸದಿಂದ ಬುಕ್ ಮಾಡ್ತಾ ಇದೀವಿ. ಬುಕ್ಗೆ ರೆಸ್ಪಾನ್ಸ್ ಆಗ್ತಾ ಇಲ್ಲ ರೀ. ಕ್ವಿಕ್ ಅನ್ನೋದು ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಸರ್. 1 ತಿಂಗಳ ಮೇಲೆ 8-10 ದಿವಸ ಆಯ್ತು ಸರ್. ಈಗ ನಮಗೆ ಸಿಲಿಂಡರ್ ಬರ್ಬೇಕಿಲ್ರಿ ಸರ್. ಇಲ್ಲ ಅಂತ 30 ದಿವಸಕ್ಕೆ ಬುಕ್ ಮಾಡ್ಬೇಕಂತೆ, ಅದ್ರ 10 ದಿವಸಕ್ಕೆ ಸಿಲಿಂಡರ್ ಕೊಡ್ತಾರಂತ್ರಿ ಸರ್. ಈಗ 2 ತಿಂಗಳ ಆತ್ರಿ ಸರ್. ಒಂದ್ ಗ್ಯಾಸ್ ತಗೊಂಡ್ ನಾನು ಅದ್ ಬುಕ್ 10 ಗಂಟೆಗೂ ಮಾಡಂದ್ರಿ ಸರ್. 10 ಗಂಟೆಗೆ ರಾತ್ರಿನೂ ಆಗ್ತಾ ಇಲ್ರಿ ಸರ್ ಬುಕಿಂಗ್. ನಾವು ಗ್ಯಾಸ್ ಬುಕಿಂಗ್ ಮಿಸ್ ಕಾಲ್ ಕೊಟ್ರೆ ಗ್ಯಾಸ್ ಬುಕ್ ಆಗ್ತಾ ಇದೆ. ಅದು ಸರ್ವರ್ ಡೌನ್ ಇದೆ. ಸರ್ವರ್ ಡೌನ್ ಇರೋದ್ರಿಂದ ಬುಕಿಂಗ್ ಆಗ್ತಾ ಇಲ್ಲ. ಅದು ಮೇ ಬಿ ಒಂದು 20 ಡೇಸ್ ಆಗ್ತಾ ಇದೆ ಅದು ಬುಕಿಂಗ್. ದೃಶ್ಯಾವಳಿಗಳಲ್ಲಿ ಇಲ್ಲೇ ಒಂದು ಜನ ತಮ್ಮ ಆಕ್ರೋಶ ಹೊರಗಾಗ್ತಾ ಇದ್ದಾರೆ. ಗ್ಯಾಸ್ ಸ್ಟಾಕ್ ಇದೆ, ನಾವು ಕೊಡ್ತೀವಿ ಅಂತ. ಆದ್ರೆ ಜನ ಹೇಳ್ತಾ ಇದ್ದಾರೆ 5 ದಿನದಿಂದ ಗ್ಯಾಸ್ ಬುಕ್ ಆಗ್ತಾ ಇಲ್ಲ ಅಂತ. ಸೊ ಈ ರೀತಿಯಾಗಿ ಗೊಂದಲದ ಹೇಳಿಕೆಗಳು ಜನರ ಆಕ್ರೋಶ ಕಾರಣವಾಗಿರುತ್ತೆ. ಕಲಬುರಗಿಯಲ್ಲಿ ಸಿಲಿಂಡರ್ಗಾಗಿ ಪರದಾಟ, ಗ್ಯಾಸ್ ಏಜೆನ್ಸಿಗಳ ಮುಂದೆ ಗ್ರಾಹಕರ ಕ್ಯೂ. ಕಲಬುರಗಿಯಲ್ಲಿ ಗೃಹ ಬಳಕೆ ಸಿಲಿಂಡರ್ಗಾಗಿ ಜನರ ಪರದಾಟ ಆರಂಭವಾಗಿದ್ದು, ಕಲಬುರಗಿ ಜಿಲ್ಲೆ ಸೇಡಂ ಪಟ್ಟಣದ ವೆಂಕಟೇಶ್ವರ ನಗರದ ಸವಿತಾ ಗ್ಯಾಸ್ ಏಜೆನ್ಸಿ ಮುಂದೆ ಖಾಲಿ ಸಿಲಿಂಡರ್ಗಳ ಸಮೇತ ಜನ ಕ್ಯೂನಲ್ಲಿ ನಿಂತಿದ್ದಾರೆ. ಸುಡು ಬಿಸಿಲನ್ನು ಲೆಕ್ಕಿಸದೆ ಸಿಲಿಂಡರ್ ಸಮೇತ ಕ್ಯೂನಲ್ಲಿ ನಿಂತು ಸಿಲಿಂಡರ್ ಕೊಡಿ ಅಂತ ಏಜೆನ್ಸಿ ಮಾಲೀಕರ ಮುಂದೆ ಪಟ್ಟು ಹಿಡಿದಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದ ಕಳೆದ 4 ದಿನಗಳಿಂದಲೂ ಕೂಡ ಭಾರತದಲ್ಲಿ ಕೂಡ ಈಗ ಸಿಲಿಂಡರ್ನ ಅಭಾವ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಕಲಬುರಗಿಯಲ್ಲೂ ಕೂಡ ಕಳೆದ 3-4 ದಿನಗಳಿಂದಲೂ ಕೂಡ ಗ್ಯಾಸ್ ಏಜೆನ್ಸಿಗಳ ಮುಂದೆ ಸರದಿ ಸಾಲಿನಲ್ಲಿ ಜನ ಏನಂದ್ರೆ ಸಿಲಿಂಡರ್ ನಮ್ಗೆ ಸಿಗುತ್ತೋ ಇಲ್ವೋ ಅಂತ ಹೇಳಿ ಕ್ಯೂನಲ್ಲಿ ನಿಂತು ಸಿಲಿಂಡರ್ ಪಡೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕಡೆ ಭಾಗದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ. ಈ ಹಿಂದೆ ನಂಬರ್ ಹಚ್ಚಿದ್ರೆ ಸಾಕು ಮನೆಗಳಿಗೆ ನೇರವಾಗಿ ಸಿಲಿಂಡರ್ಗಳು ಸರಬರಾಜಾಗ್ತಾ ಇತ್ತು. ಆದ್ರೆ ಸದ್ಯ ಈಗ ಬೈಕ್ಗಳ ಮೇಲೆ ಇಟ್ಕೊಂಡು ಬಂದು ಸಿಲಿಂಡರ್ಗಳನ್ನೇನಂದ್ರೆ ಖಾಲಿ ಇರುವಂತಹ ಸಿಲಿಂಡರ್ಗಳು ಏಜೆನ್ಸಿಯ ಮುಂಭಾಗದಲ್ಲಿ ನಿಂತು ನಮಗೂ ಕೂಡ ಸಿಲಿಂಡರ್ ಕೊಡಿ ಅನ್ನುವಂತಹ ಅವರ ಒಂದು ಪಟ್ಟು ಹಿಡಿಯುವುದು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಇದು ಸದ್ಯ ನಾವು ಕಲಬುರಗಿ ನಗರದ ಓಲ್ಡ್ ಜವರ್ಗಿ ರಸ್ತೆಯಲ್ಲಿರುವಂತಹ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ಅಷ್ಟೇ ಅಲ್ಲ, ಸೇಡಂ ಪಟ್ಟಣ ಸೇರಿದಂತೆ ಕಲಬುರಗಿ ನಗರದ ಬಹುತೇಕ ಕಡೆ ಕೂಡ ಇಂತಹದೇ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಏನಂದ್ರೆ ಸರದಿ ಸಾಲಿನಲ್ಲಿ ಕ್ಯೂನಲ್ಲಿ ಸಿಲಿಂಡರ್ಗಳನ್ನ ಇಟ್ಟು ಏನಂತಂದ್ರೆ ನಮಗೂ ಸಿಲಿಂಡರ್ ಬೇಕು ಅನ್ನುವಂತ ಹೇಳಿ ಒಂದು ಕಡೆ ಗ್ರಾಹಕರು ಪಟ್ಟು ಹಿಡಿತಾ ಇದ್ದಾರೆ. ಚಿತ್ರದುರ್ಗದ ಹೋಟೆಲ್ ಉದ್ಯಮಕ್ಕೂ ಗ್ಯಾಸ್ ಎಫೆಕ್ಟ್ ತಟ್ಟಿದೆ. ಕೋಟೆ ನಾಡಿನಾದ್ಯಂತ ಅಡುಗೆ ಅನಿಲ ಸಿಲಿಂಡರ್ ಅಭಾವ ಎದುರಾಗಿದೆ. ಹೀಗಾಗಿ ಚಿತ್ರದುರ್ಗದ ಬಹುತೇಕ ಮಾಂಸಾಹಾರದ ಹೋಟೆಲ್ಗಳಲ್ಲಿ ಅಡುಗೆ ಅನಿಲ ಅಭಾವ ಶುರುವಾಗಿದ್ದು, ಚಿತ್ರದುರ್ಗದ ಪ್ರಸಿದ್ಧ ಚಾಪೆರೆಡ್ಡಿ ಹೋಟೆಲ್ ಮಾಲೀಕ ಸತ್ಯನಾರಾಯಣ ರೆಡ್ಡಿ ವಿನೂತನ ಕುಲುಮೆ ಮಾದರಿ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ಕಾರ್ಮೋಡ ವಿಶ್ವದಾದ್ಯಂತ ಆವರಿಸಿದೆ. ಹೀಗಾಗಿ ಕೋಟೆನಾಡು ಚಿತ್ರದುರ್ಗದ ಹೋಟೆಲ್ ಉದ್ಯಮದ ಮೇಲೂ ಕೂಡ ಆ ಒಂದು ಕಾರ್ಮೋಡ ಆವರಿಸಿರುವಂಥದ್ದು. ಈಗ ನಾವು ಚಿತ್ರದುರ್ಗದ ಬಹುತೇಕ ಹೋಟೆಲ್ಗಳಿಗೆ ಭೇಟಿ ಕೊಟ್ಟಾಗ ಬಹುತೇಕ ಹೋಟೆಲ್ಗಳು ಸಿಲಿಂಡರ್ ಅಭಾವದಿಂದಾಗಿ, ಒಂದು ಅಡುಗೆ ಅನಿಲದ ಅಭಾವದಿಂದಾಗಿ ಬಹುತೇಕ ಬಂದ್ ಆಗಿವೆ. ಆದರೆ ನಾವು ಚಿತ್ರದುರ್ಗದ ಈಗ ಏನು ಚಾಪೆರೆಡ್ಡಿ ಹೋಟೆಲ್ನಲ್ಲಿ ಇದ್ದೇವೆ, ಈ ಹೋಟೆಲ್ನ ನಾವು ಕಾಣ್ಬೋದು. ಪ್ರತಿನಿತ್ಯವೂ ಕೂಡ ಸುಮಾರು ಸಿಲಿಂಡರ್ಗಳನ್ನು ಬಳಸಿ ಬಹುತೇಕ ಮಾಂಸಾಹಾರ ಮತ್ತು ಸಸ್ಯಾಹಾರವನ್ನು ಇವರು ನೀಡ್ತಾ ಇದ್ರು. ಆದರೆ ಕಳೆದ ಒಂದು ವಾರದಿಂದಲೂ
ಕೂಡ ಅಡುಗೆ ಅನಿಲದ ತೊಂದರೆ ಏರ್ಪಟ್ಟಿರೋದ್ರಿಂದ ಒಂದು ವಿನೂತನವಾಗಿ ಏನು ಇವರು ಚಾಪೆರೆಡ್ಡಿ ಹೋಟೆಲ್ನಲ್ಲಿ ಒಂದು ಕುಲುಮೆ ಮಾದರಿಯ ಒಲೆ ಒಂದು ಮೊರೆ ಹೋಗಿರುವಂತದ್ದು ಈಗ ನಾವು ಕಾಣಬಹುದು ದೃಶ್ಯಗಳಲ್ಲಿ. ಒಂದು ಒಲೆ ಕಳೆದ 3 ವರ್ಷಗಳ ಹಿಂದೆ ಈ ಒಂದು ಮಾಲೀಕರು ಖರೀದಿಸಿದ್ರು. ಆದ್ರೆ ಈಗ ಒಂದು ನೂತನ ತಂತ್ರಜ್ಞಾನದ ಒಂದು ಇದರ ಭರಾಟೆಯಲ್ಲಿ ಒಂದು ಒಲೆ ಮಟ್ಟವನ್ನು ಸೇರಿತ್ತು. ಆದ್ರೆ ಪುನಃ ಈಗ ಸಿಲಿಂಡರ್ ಅಭಾವ ಏರ್ಪಟ್ಟಿರೋದ್ರಿಂದ ಮತ್ತೆ ಈ ಒಂದು ಒಲೆಯನ್ನ ಮಾಲೀಕರು ಬಳಸ್ತಾ ಇದ್ದಾರೆ. ಈ ಕಾಣಬಹುದು ಒಂದು ಒಲೆಯ ವಿಶೇಷ ಏನಂತಂದ್ರೆ ಕರೆಂಟ್ ಇಂದ ಚಾರ್ಜ್ ಮಾಡ್ಕೋಬಹುದು. ಹಾಗೆ ಏನು ಕುಲುಮೆ ಮಾದರಿಯಲ್ಲಿ ಒಂದು ಫ್ಯಾನ್ ಅನ್ನು ಕೂಡ ಇದರಲ್ಲಿ ಅಳವಡಿಸಿರುವಂತದ್ದು. ಹೀಗಾಗಿ ಅತಿ ಕಡಿಮೆ ವೆಚ್ಚದಲ್ಲಿ ಹಾಗೂ ಕಟ್ಟಿಗೆ ಮತ್ತು ಕೇವಲ ತೆಂಗಿನ ಚಿಪ್ಪನ್ನು ಬಳಕೆ ಮಾಡುವ ಮುಖಾಂತರ ಉತ್ತಮ ಒಂದು ಆಹಾರವನ್ನು ತಯಾರಿಸಬಹುದು ಎಂಬ ನಿಟ್ಟಿನಲ್ಲಿ ಒಲೆಯ ಮೊರೆಯನ್ನು ಹೋಗಿರುವಂತದ್ದು. ಚಾಮುಂಡಿ ಬೆಟ್ಟದಲ್ಲಿ ಸೌದೆ ಒಲೆ ದಾಸೋಹ. ಸೌದೆ ಒಲೆಯಲ್ಲಿ ಬಿಸಿ ಬಿಸಿ ಬಾತ್ ತಯಾರಿ. ಮಧ್ಯಾಹ್ನದ ಊಟವು ಸೌದೆ ಒಲೆಯಲ್ಲಿ ತಯಾರಿ. ಮೈಸೂರಿನ ಚಾಮುಂಡಿ ಬೆಟ್ಟದ ದಾಸೋಹ ಭವನದಲ್ಲಿ ಕಟ್ಟಿಗೆ ಒಲೆಯಲ್ಲಿ ಊಟ ತಯಾರಿಸಲಾಗ್ತಾ ಇದೆ. ಗ್ಯಾಸ್ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸಿದರೆ ಅಡುಗೆ ತಯಾರಿ ಕಷ್ಟವಾಗಿ ಭಕ್ತರಿಗೆ ಸಮಸ್ಯೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕಟ್ಟಿಗೆ ಒಲೆಯಲ್ಲಿ ಆಹಾರ ತಯಾರಿಕೆ ಶುರು ಮಾಡಲಾಗಿದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಪರಿಣಾಮವಾಗಿ ಈಗ ಎಲ್ಲೆಡೆ ಗ್ಯಾಸ್ನ ಪ್ರಾಬ್ಲಮ್ ಶುರುವಾಗಿದೆ. ಅದರ ನೇರವಾದಂತಹ ಎಫೆಕ್ಟ್ ದಾಸೋಹ ಭವನಗಳು ಅಂದ್ರೆ ದೇವಸ್ಥಾನಗಳಲ್ಲಿರುವಂತಹ ದಾಸೋಹ ಭವನಗಳಿರ್ಬೋದು, ಮಠಗಳಲ್ಲಿರುವಂತಹ ದಾಸೋಹ ಭವನಗಳಿಗೂ ಕೂಡ ಬೀಳ್ತಾ ಇದೆ. ಚಾಮುಂಡಿ ಬೆಟ್ಟದಲ್ಲಿರುವಂತಹ ದಾಸೋಹ ಭವನದ ಅಡಿಗೆ ಮನೆಯಲ್ಲಿ ಈಗಾಗಲೇ ಇಲ್ಲಿ ಕೂಡ ಸೌದೆ ಒಲೆಯಲ್ಲಿ ಪ್ರಸಾದವನ್ನು ತಯಾರಿಸುವಂತಹ ಕಾರ್ಯವನ್ನು ಕೂಡ ಶುರು ಮಾಡಲಾಗಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದ ದಾಸೋಹ ಭವನದಲ್ಲಿ ಪ್ರತಿದಿನ ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ 3 ಹೊತ್ತು ಕೂಡ ಇಲ್ಲಿಗೆ ಬರುವಂತಹ ಭಕ್ತರಿಗೆ ಉಚಿತವಾಗಿ ಪ್ರಸಾದದ ವಿನಿಯೋಗ ಕೂಡ ನಡೆಯುತ್ತೆ. ಬೆಳಗ್ಗೆ ಹೊತ್ತು ವಿವಿಧ ರೀತಿಯಾದಂತಹ ಬಾತ್ಗಳು, ಉಪ್ಪಿಟ್ಟು, ಈ ರೀತಿಯಾದಂತಹ ವ್ಯವಸ್ಥೆ. ಮಧ್ಯಾಹ್ನದ ಹೊತ್ತು ಅನ್ನ ಸಾಂಬಾರು, ಜೊತೆಗೆ ರಾತ್ರಿಯೂ ಕೂಡ ಅನ್ನ ಸಾಂಬಾರು ಮತ್ತು ಪಾಯಸ ಟೈಮ್ ಟೇಬಲ್ನ ಪ್ರಕಾರವಾಗಿ ವಿವಿಧ ರೀತಿಯಾದಂತಹ ಅಡುಗೆಗಳನ್ನ ತಯಾರು ಮಾಡಿಕೊಳ್ಳಲಾಗುತ್ತೆ. ಹೀಗಾಗಿ ಇಲ್ಲಿ ಪ್ರತಿನಿತ್ಯ ಈ ಒಂದು ಪ್ರಸಾದದ ತಯಾರಿಕೆಗೆ ಪ್ರತಿನಿತ್ಯವೂ ಕೂಡ 15 ಸಿಲಿಂಡರ್ಗಳು ಬೇಕಾಗ್ತಾ ಇರುತ್ತೆ. ಹೀಗಾಗಿ ಬಹುತೇಕ ಇನ್ನೇನು ಆ ಸಮಸ್ಯೆ ಏನು ಗ್ಯಾಸ್ನ ಸಮಸ್ಯೆ ತೀವ್ರವಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯಾಗಿ ಈಗಾಗಲೇ ದಾಸೋಹ ಭವನದಲ್ಲಿ ಏನು ಕಟ್ಟಿಗೆ ಒಲೆಯಲ್ಲಿ ಆಹಾರವನ್ನ ತಯಾರಿಸುವಂತಹ ಕಾರ್ಯ ಕೂಡ ಶುರುವಾಗಿದೆ. ಹಾಸನದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಕೊರತೆ. ಇಂಡಸ್ಟ್ರಿಯಲ್ ಕ್ಯಾಟರರ್ಸ್ಗೆ ದೊಡ್ಡ ಸಂಕಷ್ಟ. ವಾಣಿಜ್ಯ ಬಳಕೆ ಸಿಲಿಂಡರ್ಗಳ ಕೊರತೆಯಿಂದಾಗಿ ದಿನದಿಂದ ದಿನಕ್ಕೆ ಸಮಸ್ಯೆ ಹೆಚ್ಚಾಗ್ತಾ ಇದ್ದು ಇಂಡಸ್ಟ್ರಿಯಲ್ ಕ್ಯಾಟರರ್ಸ್ಗೂ ದೊಡ್ಡ ಸಂಕಷ್ಟ ತಂದೊಡ್ಡಿದೆ. ಹಾಸನ ನಗರದ ಹೊಸಕೊಪ್ಪಲಿನಲ್ಲಿರುವ SBL ಆಹಾರ ತಯಾರಿಕಾ ಘಟಕದಲ್ಲಿ ಪ್ರತಿನಿತ್ಯ ಸಾವಿರಾರು ಜನರಿಗೆ ಅಡುಗೆ ತಯಾರಿಸಿ ಕೈಗಾರಿಕೆಗಳಿಗೆ ಸಪ್ಲೈ ಮಾಡಲಾಗುತ್ತೆ. ಆದರೆ ಯುದ್ಧದ ಪರಿಣಾಮ ವಾಣಿಜ್ಯ ಸಿಲಿಂಡರ್ ಪೂರೈಕೆ ಸ್ಥಗಿತಗೊಂಡಿದೆ. ಸರ್ಕಾರ ಕೂಡಲೇ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳುವಂತೆ ಆಹಾರ ತಯಾರಿಕಾ ಕೇಂದ್ರದ ಮಾಲೀಕರು ಒತ್ತಾಯಿಸಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದಿಂದಾಗಿ ಈಗಾಗಲೇ ವಾಣಿಜ್ಯ ಬಳಕೆಯ ಸಿಲಿಂಡರ್, ಗೃಹ ಬಳಕೆಯ ಸಿಲಿಂಡರ್ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯ ಉಂಟಾಗಿದೆ. ಇದು ಏನು ವಾಣಿಜ್ಯದಾರರೇನಿದ್ದಾರೆ ಅವರಿಗೆ ಸಾಕಷ್ಟು ದೊಡ್ಡ ಪರಿಣಾಮವನ್ನ ಅವ್ರ ಮೇಲೆ ಬೀರಿದೆ. ನಾವು ಈಗ ಹಾಸನದ ಹೊಸಕೊಪ್ಪನಲ್ಲಿರ್ತಕ್ಕಂತಹ SBL ಕ್ಯಾಟರ್ಸ್ ಅಂತಕ್ಕಂತಹ ಏನು ಕೈಗಾರಿಕೆಗಳಿಗೆ ಅಡುಗೆ ಮಾಡ್ತಕ್ಕಂತಹ ಒಂದು ಏನು ಕ್ಯಾಟರ್ಸ್ ನಾವು ಇದೀವಿ. ಇಲ್ಲಿ ಪ್ರತಿನಿತ್ಯವೂ ಸಹ ಅಡುಗೆಯನ್ನು ತಯಾರಿಸಿ ಹಾಸನ ನಗರದ ಕೈಗಾರಿಕೆ ಪ್ರದೇಶದಲ್ಲಿರ್ತಕ್ಕಂತಹ ಆ ಕೈಗಾರಿಕೆಗಳಿಗೆ ಊಟ, ತಿಂಡಿ ಹಾಗೂ ರಾತ್ರಿ ಊಟವನ್ನು ಸಹ ಸಪ್ಲೈ ಮಾಡಲಾಗ್ತದೆ. ಸುಮಾರು ಪ್ರತಿ ಹೊತ್ತು 1000ಕ್ಕೂ ಹೆಚ್ಚು ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಕಾರ್ಮಿಕರಿಗೆ ಇಲ್ಲಿಂದ ಊಟ ಪೂರೈಕೆ ಮಾಡಲಾಗ್ತದೆ. ಸುಸಜ್ಜಿತವಾಗಿ ಏನು ಯಂತ್ರೋಪಕರಣ ಅಳವಡಿಸಿಕೊಂಡು ಅಡುಗೆಯನ್ನ ಮಾಡಿ ಅವರು ಪ್ರತಿನಿತ್ಯವೂ ಸಹ ಅಡುಗೆಯನ್ನ ಪೂರೈಸ್ತಾರೆ. ಏನು ಅವರು ಸಹ ಈಗ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳನ್ನ ಬಳಸ್ತಾ ಇದ್ದಾರೆ. ಅವರಿಗೆ 2 ರಿಂದ 3 ವಾಣಿಜ್ಯ ಬಳಕೆ ಸಿಲಿಂಡರ್ಗಳು ಪ್ರತಿ ದಿನಕ್ಕೆ ಬೇಕಾಗ್ತದೆ. ಆದರೆ ಕಳೆದ 4-5 ದಿನಗಳಿಂದ ಸಂಪೂರ್ಣವಾಗಿ ಗ್ಯಾಸ್ ಪೂರೈಕೆ ಸ್ಥಗಿತಗೊಂಡಿದೆ. ಹಾಗಾಗಿ ಅವರು ಹೆಚ್ಚಿನ ಹಣವನ್ನ ನೀಡಿ ಸಿಲಿಂಡರ್ಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಏನು ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಈಗ ಬಳಕೆ ಮಾಡಬೇಕಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆಂದ್ರೆ ವಾಣಿಜ್ಯ ಬಳಕೆ ಸಿಲಿಂಡರ್ ಇದೆ, ಅದರ ಬೆಲೆಯನ್ನ ಈಗ ಜಾಸ್ತಿ ಮಾಡಲಾಗಿದೆ. ಅವರಿಗೆ ಭಾರತ್ ಕಂಪನಿ ಸಪ್ಲೈಯನ್ನ ಮಾಡ್ತಿದೆ. ಈಗ ಅದು ಸಹ ಅವ್ರಿಗೆ ಏನು ಅವಶ್ಯಕತೆ ಇದೆ ಅಷ್ಟನ್ನ ಪೂರೈಕೆ ಮಾಡಲಿಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ಅವರು ಹೆಚ್ಚಿನ ಹಣವನ್ನ ನೀಡಿ ಬೇರೆ ಕಂಪನಿಗಳಿಂದ ಗ್ಯಾಸ್ ಅನ್ನು ತೆಗೆದುಕೊಂಡು ಅಡುಗೆಯನ್ನ ಮಾಡ್ತಾ ಇದ್ದಾರೆ. 4ನೇ ದಿನವೂ ಬಳ್ಳಾರಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಹೆಚ್ಚಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆಯಿಂದ ಮಧ್ಯಾಹ್ನದ ಊಟಕ್ಕೆ ಹೋಟೆಲ್ ಬಂದ್ ಮಾಡುವ ನಿರ್ಧಾರಕ್ಕೆ ಹೋಟೆಲ್ ಮಾಲೀಕರು ಬಂದಿದ್ದಾರೆ. ಈಗಾಗಲೇ ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಿಂದಾಗಿ ನಿನ್ನೆಯಿಂದ ಮಧ್ಯಾಹ್ನದ ನಂತರ ನಗರದ ಚಾಲುಕ್ಯ ಹೋಟೆಲ್ ಬಂದ್ ಮಾಡಲಾಗಿದೆ. ಚಾಲುಕ್ಯ ಹೋಟೆಲ್ನಲ್ಲಿ 40 ಐಟಮ್ಸ್ಗಳಲ್ಲಿ ಇದೀಗ ಕೇವಲ 3 ಐಟಮ್ಸ್ಗಳನ್ನು ಮಾತ್ರ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕಮರ್ಷಿಯಲ್ ಸಿಲಿಂಡರ್ನ ಅಭಾವ ಜಾಸ್ತಿ ಆಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಬಳ್ಳಾರಿಯಲ್ಲೂ ಕೂಡ ಅದಕ್ಕೆ ಹೊರತಾಗಿಲ್ಲ. ಯಾಕಂದ್ರೆ ಬಳ್ಳಾರಿಯಲ್ಲೂ ಕೂಡ ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ನ ಅಭಾವದಿಂದಾಗಿ ಬಹುತೇಕ ಹೋಟೆಲ್ಗಳು ಬಾಗಿಲು ಹಾಕುವಂತ ಪರಿಸ್ಥಿತಿಗೆ ಬಂದಿರುವಂತದ್ದು. ಮತ್ತೊಂದು ಕಡೆಗೆ ಮೆನುವಿನಲ್ಲೂ ಕೂಡ ಸಾಕಷ್ಟು ಬದಲಾವಣೆಯನ್ನು ಮಾಡ್ಕೊಂಡಿರುವಂತದ್ದು. ನಾನೀಗ ಬಳ್ಳಾರಿಯ ಚಾಲುಕ್ಯ ಹೋಟೆಲ್ ಇದ್ದೀನಿ. ಇಲ್ಲಿಯೂ ಕೂಡ ಈಗಾಗಲೇ ಬಹುತೇಕ ಮೆನು ಬದಲಾವಣೆ ಮಾಡ್ಕೊಳ್ಳೋದ್ರ ಮೂಲಕ ಕೇವಲ 2-3 ಐಟಮ್ಸ್ ಗಳನ್ನ ಮಾತ್ರ, ಅಂದ್ರೆ ರೈಸ್
ಐಟಮ್ಗಳನ್ನ ಮಾತ್ರ ಇದೀಗ ಬರುವಂತ ಗ್ರಾಹಕರಿಗೆ ಕೊಡ್ತಕ್ಕಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ಗಳು ಎಲ್ಲಿಯೂ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಹೋಟೆಲ್ಗಳನ್ನ ಬಂದ್ ಮಾಡಬೇಕಾದಂತ ಅನಿವಾರ್ಯತೆಯಲ್ಲಿ ಇದೀಗ ಹೋಟೆಲ್ಗಳ ಮಾಲೀಕರುಗಳು ಕೂಡ ಇರುವಂತದ್ದು. ಹೀಗಾಗಿ ಆ ಹೋಟೆಲ್ ಬಂದ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಕಸ್ಟಮರ್ ಕೊರತೆ ಆಗುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಮೆನುನಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಮಾಡ್ಕೊಂಡಿದ್ದಾರೆ. ನಾನು ಆರಂಭದಲ್ಲಿ ಒಂದು ಮೆನುವನ್ನು ತೋರಿಸ್ತೇನೆ. ಅಂದ್ರೆ ಇಲ್ಲಿ ಈ ಒಂದು ಚಾಲುಕ್ಯ ಹೋಟೆಲ್ ಅಲ್ಲಿ ಪ್ರತಿಯೊಂದು ಐಟಮ್ಸ್ ಗಳು ಕೂಡ ಇರ್ತೈತೆ. ಅಂದ್ರೆ ಇಡ್ಲಿ, ವಡೆ, ಉಪ್ಪಿಟ್ಟು, ಕೇಸರಿಬಾತ್, ಚೌಚೌಬಾತ್, ಅದ್ರ ಜೊತೆಗೆ ದೋಸೆ ಆಗಿರ್ಬೋದು, ಪೂರಿ ಆಗಿರ್ಬೋದು, ಎಲ್ಲಾ ಐಟಮ್ಸ್ ಗಳನ್ನು ಕೂಡ ಇಲ್ಲಿ ಮಾಡಲಾಗ್ತಿತ್ತು. ಆದ್ರೆ ಇದೀಗ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಇರೋ ಕಾರಣಕ್ಕೋಸ್ಕರ ಮೆನುನಲ್ಲಿ ಕೂಡ 90% ಇದೀಗ ಕಡಿತ ಮಾಡಿರುವಂತದ್ದು. ಸರ್ಕಾರಿ ಶಾಲೆಗೂ ತಟ್ಟಿದ ಸಿಲಿಂಡರ್ ಅಭಾವ, ಬಿಸಿಯೂಟ ತಯಾರಿಸಲು ಸಿಲಿಂಡರ್ ಸಮಸ್ಯೆ. ಸರ್ಕಾರಿ ಶಾಲೆಗೆ ಬಿಸಿಯೂಟಕ್ಕೂ ಕೂಡ ಸಿಲಿಂಡರ್ ಅಭಾವ ತಟ್ಟಿದೆ. ಸಿಲಿಂಡರ್ ಖಾಲಿಯಾದರೆ ಬಿಸಿಯೂಟ ತಯಾರಿಸೋದು ಹೇಗೆ ಎಂಬ ಆತಂಕ ಮನೆ ಮಾಡಿದೆ. ಹಾವೇರಿ ಹಾಗೂ ಕಲಬುರಗಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಈ ಸಮಸ್ಯೆ ಎದುರಾಗಿದೆ. ಇರಾನ್ ಇಸ್ರೇಲ್ ಯುದ್ಧ ದಿನದಿಂದ ದಿನಕ್ಕೆ ತೀವ್ರತೆ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಭಾರತದ ಮೇಲೆ ಸಂಪೂರ್ಣವಾಗಿ ಎಫೆಕ್ಟ್ ಹೆಚ್ಚಾಗಿರುವಂತದ್ದು. ಅದರಲ್ಲೂ ಕೂಡ ಅಡಿಗೆ ಅನಿಲ ಕೂಡ ಸರಿಯಾಗಿ ಲಭ್ಯವಾಗ್ತಿಲ್ಲ. ಹೀಗಾಗಿ ಇದರ ಎಫೆಕ್ಟ್ ಈಗ ಬಿಸಿ ಊಟಕ್ಕೂ ತಟ್ಟಿರುವಂತದ್ದು. ಅಂದ್ರೆ ಪ್ರತಿನಿತ್ಯ ಮಕ್ಕಳಿಗೆ ಬಿಸಿ ಊಟ, ಮಧ್ಯಾಹ್ನದ ಬಿಸಿ ಊಟವನ್ನು ಸರ್ಕಾರಿ ಶಾಲೆಯಲ್ಲಿ ಮಾಡಲಾಗ್ತಾ ಇದೆ. ಆದ್ರೆ ಅಗತ್ಯಕ್ಕೆ ತಕ್ಕಷ್ಟು LPG ಸಿಲಿಂಡರ್ ಸಿಗ್ತಾ ಇಲ್ಲ. ಹೀಗಾಗಿ ಅಡಿಗೆ ಸಿಬ್ಬಂದಿಗಳು ಮತ್ತೆ ಮುಖ್ಯೋಪಾಧ್ಯಾಯರು ಕೂಡ ಸಿಲಿಂಡರ್ ತರಿಸುವಲ್ಲಿ ಬ್ಯುಸಿ ಆಗಿರುವಂತಹದ್ದು. ಅಂದ್ರೆ ಪ್ರತಿನಿತ್ಯ ನೂರಾರು ಮಕ್ಕಳಿಗೆ ಊಟವನ್ನ ತಯಾರು ಮಾಡುವಂತಹ ಸಿಬ್ಬಂದಿಗಳಿಗೆ ಪ್ರತಿನಿತ್ಯ 1 ಅಥವಾ 2 ಸಿಲಿಂಡರ್, ಅಗತ್ಯವಾಗಿ 2 ದಿನಕ್ಕೆ 1 ಸಿಲಿಂಡರ್ ಬೇಕೇ ಬೇಕು. ಆದ್ರೆ ಈಗ ಕಳೆದ 1 ವಾರದಿಂದ ಸರಿಯಾದ ಪ್ರಮಾಣದ ಕೂಡ ಲಭ್ಯ ಆಗ್ತಿಲ್ಲ. ಅಂದ್ರೆ 2 ಸಿಲಿಂಡರ್ ಕೇಳಿದ್ರೆ 1 ಸಿಲಿಂಡರ್ ಅನ್ನ ಶಾಲೆಗೆ ಕಳಿಸುವಂತ ವ್ಯವಸ್ಥೆಯನ್ನ ಮಾಡ್ತಿರುವಂತದ್ದು. ಈಗಾಗಲೇ 4 ಸಿಲಿಂಡರ್ ನಲ್ಲಿ 3 ಸಿಲಿಂಡರ್ ಖಾಲಿಯಾಗಿರುವಂತದ್ದು. ಒಂದೇ ಒಂದು ಸಿಲಿಂಡರ್ ಕೂಡ ಈಗ ಸ್ಟಾಕ್ ಇರೋ ಹಿನ್ನೆಲೆಯಲ್ಲಿ ಕೂಡ ಮುಖ್ಯ ಶಿಕ್ಷಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇರಾನ್ ಹಾಗೂ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದ ಒಂದು ಭೀತಿಯ ಅದರ ಪರಿಣಾಮ ಕೇವಲ ಹೋಟೆಲ್ಗಳಿಗೆ ಅಷ್ಟೇ ಅಲ್ಲ, ಬಹುತೇಕವಾಗಿ ಶಾಲೆಗಳಿಗೂ ಕೂಡ ತಟ್ಟಿದೆ ಅಂತ ಹೇಳ್ಬೇಕು. ಯಾಕಂದ್ರೆ ಅಂದ್ರೆ ಮಧ್ಯಾಹ್ನದ ಬಿಸಿ ಊಟಕ್ಕಾಗಿ ಎಲ್ಲಾ ಕಡೆ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಏನಂದ್ರೆ ಸಿಲಿಂಡರ್ ಅನ್ನ ಬಳಸಿ ಅಡಿಗೆಯನ್ನ ಮಾಡಲಾಗುತ್ತೆ. ಅನ್ನ ಆಗಿರ್ಬೋದು, ಸಾಂಬಾರ್ ಆಗಿರ್ಬೋದು, ಮತ್ತೆ ಆ ಒಂದು ಸರ್ಕಾರವೇ ಒಂದು ನಿಗದಿಪಡಿಸಿರುವಂತಹ ಒಂದು ಮೆನು ಇದೆ. ಆ ಮೆನುವಿನ ಪ್ರಕಾರ ಏನಂದ್ರೆ ಪ್ರತಿನಿತ್ಯ ಮಧ್ಯಾಹ್ನದ ವೇಳೆ ಏನಂದ್ರೆ ಸಿಲಿಂಡರ್ಗಳ ಬಳಕೆ ಆಗುತ್ತೆ. ಆದ್ರೆ ಸದ್ಯ ಈಗ ನಾವೀಗ ಕಲಬುರಗಿಯ ಈ ಒಂದು ದೇವಿನಗರ ಬಡಾವಣೆಯಲ್ಲಿರುವಂತಹ ಸರ್ಕಾರಿ ಶಾಲೆಯಲ್ಲಿ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಾ, 1 ಸಿಲಿಂಡರ್ ಅಂದ್ರೆ ಒಟ್ಟು ಈ ಶಾಲೆಗೆ 2 ಸಿಲಿಂಡರ್ಗಳು ಅಲರ್ಟ್ ಆಗಿದ್ದು, 1 ಸಿಲಿಂಡರ್ ಬಹುತೇಕವಾಗಿ ಖಾಲಿಯಾಗಿದೆ. ಇನ್ನೊಂದು ಸಿಲಿಂಡರ್ ಕೂಡ ಈಗ ಇವತ್ತಿನವರೆಗೂ ಮಾತ್ರ ನಡೆಯುವುದಕ್ಕೆ ಮಾತ್ರ ಇದೆ. ಮತ್ತು ನಾಳೆ ಏನಾದ್ರೂ ಸಿಲಿಂಡರ್ ಸಪ್ಲೈ ಆಗದೆ ಇದ್ರೆ ಇಲ್ಲಿ ಮಧ್ಯಾಹ್ನದ ಬಿಸಿ ಊಟಕ್ಕೆ ಸೌದೆಗೆ ಮೊರೆ ಹೋಗ್ಬೇಕಾದಂತಹ ಪರಿಸ್ಥಿತಿ ಇಲ್ಲಿನ ಒಂದು ಶಿಕ್ಷಕರಿಗೆ ಎದುರಾಗಿದೆ. ಇನ್ನು ಇವೆಲ್ಲ ಜಿಲ್ಲೆಗಳ ಜೊತೆಗೆ ಕೋಲಾರ, ಮಂಗಳೂರು ಸೇರಿದಂತೆ ಹಲವೆಡೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಎದುರಾಗಿದೆ. ಇದರಿಂದ ಸಾರ್ವಜನಿಕರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಹೀಗೆ ಆದರೆ ಮುಂದೇನು ಎಂಬ ಚಿಂತೆಯಲ್ಲಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.